ಲಿಸ್ಟ್ ಫಾರ್ ಕೆಮಿಸ್ಟ್ರಿ 2026 ಮಾಡಿದ್ದೇನೆ. ಸೊ ಪ್ರಿಯೋರಿಟಿ 1 ಇದೆ, ಪ್ರಿಯೋರಿಟಿ 2 ಇದೆ, ಪ್ರಿಯೋರಿಟಿ 3 ಇದೆ ಕಾಲ್ ಮಾಡಿದ್ದೀನಿ. ಸೊ ಇದನ್ನು ಏನು ಮಾಡಬೇಕಂದ್ರೆ ಫಸ್ಟ್ ಲೆಟ್ಸ್ ಗೋ ಫಾರ್ ಪ್ರಿಯೋರಿಟಿ 1. ಸೊ ಪ್ರಿಯೋರಿಟಿ 1 ಅಂದ್ರೆ 1 2 ಚಾಪ್ಟರ್ಸ್, ಇದನ್ನ ನೀವು 35 to 40 ಎಕ್ಸ್ಪೆಕ್ಟ್ ಮಾಡಬಹುದು. Hi KCT aspirants, if you want to score 45 plus in your chemistry exam, follow this priority list. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಸಿಲೆಬಸ್ ಅನ್ನು 3 ಪ್ರಿಯೋರಿಟಿ ಲಿಸ್ಟ್ ಆಗಿ ಡಿವೈಡ್ ಮಾಡಿದ್ದೇವೆ. ಅಂದರೆ ಪ್ರಿಯೋರಿಟಿ 1, ಪ್ರಿಯೋರಿಟಿ 2, ಪ್ರಿಯೋರಿಟಿ 3. ಸೊ ಅದನ್ನು ಹೇಗೆ ನೀವು ಸೀರೀಸ್ ಆಗಿ ಫಾಲೋ ಮಾಡಬೇಕು, ಹೇಗೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ. ಸೊ ನಿಮ್ಮ CT ಎಕ್ಸಾಮ್ ಹತ್ತಿರ ಬರೋದ್ರಿಂದ ಯಾವುದೆಲ್ಲ ಚಾಪ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅದನ್ನು ನೀವು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಫ್ ಯು ವೇಸ್ಟ್ ಯೋರ್ ಟೈಮ್ ಇನ್ ಡೂಯಿಂಗ್ ರಾಂಗ್ ಚಾಪ್ಟರ್ಸ್, ನಿಮ್ಮ ಮಾರ್ಕ್ ಕಳೆದುಕೊಳ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಲ್ ಬಿ ಡಿಸ್ಕಸಿಂಗ್ ದ ಪ್ರಿಯೋರಿಟಿ ಲಿಸ್ಟ್ ಫಾರ್ ಕೆಮಿಸ್ಟ್ರಿ 2026. ಸೊ ಬನ್ನಿ. ಸೊ ನೀವು ನೋಡ್ಬೋದು ಇಲ್ಲಿ ಪ್ರಿಯೋರಿಟಿ ಲಿಸ್ಟ್ ಫಾರ್ ಕೆಮಿಸ್ಟ್ರಿ 2026 ಅಂತ ಮಾಡಿದ್ದೇನೆ. ಸೊ ಪ್ರಿಯೋರಿಟಿ 1 ಇದೆ, ಪ್ರಿಯೋರಿಟಿ 2 ಇದೆ, ಪ್ರಿಯೋರಿಟಿ 3 ಇದೆ. ಸೊ ಇಲ್ಲಿ ನಾನು ಒಂದು ಟೇಬಲ್ ಮಾಡಿದ್ದೇನೆ, ನೀವು ನೋಡ್ಬೋದು. ಸೊ ನಾನಿಲ್ಲಿ ಚಾಪ್ಟರ್ಸ್, ಸಿಲೆಬಸ್, ನಂಬರ್ ಆಫ್ ಕ್ವಶನ್ಸ್, ಚಾಪ್ಟರ್ ಪರ್ ಮಾರ್ಕ್ ಟೆಸ್ಟ್, ರಿವಿಷನ್ ಮತ್ತು ಕಂಪ್ಲೀಟ್ ಡೇಟ್ ಅಂತ ಒಂದು ಕಾಲಮ್ ಮಾಡಿದ್ದೇನೆ. ಸೊ ಇದನ್ನು ನೀವು ಏನು ಮಾಡಬೇಕಂದ್ರೆ ಶು ಟೇಕ್ A4 ಶೀಟ್ or ಸಮ್ ಶೀಟ್, ಅದರಲ್ಲಿ ನೀವು ಈ ಟೇಬಲನ್ನು ನೀವು ಡಿವೈಡ್ ಮಾಡಬೇಕು. ಈ ಟೇಬಲನ್ನು ನೀವು ಮಾಡಬೇಕಂದ್ರೆ ಫಾರ್ ಪ್ರಿಯೋರಿಟಿ ಲಿಸ್ಟ್ 1, ಪ್ರಿಯೋರಿಟಿ 2, ಪ್ರಿಯೋರಿಟಿ 3 ಮಾಡಿ ನಿಮ್ಮ ಸ್ಟಡಿ ಟೇಬಲ್ನ ಮುಂದೆ ಸ್ಟಿಕ್ ಮಾಡಬೇಕು. ಅದು ಎಲ್ಲಿ ಅದು ನಿಮಗೆ ಬೇಕಾದರೆ ನೀವು ನೋಡುವಂಥ ಜಾಗದಲ್ಲಿ ಸ್ಟಿಕ್ ಮಾಡಬೇಕು. ಸೊ ನಾನು ಹೇಳ್ತೇನೆ ಇದನ್ನು ಹೇಗೆ ನೀವು ಫಿಲ್ ಮಾಡಬೇಕಂತ ಈ ವಿಡಿಯೋದಲ್ಲಿ. ಸೊ ನೋಡುವ. ಫಸ್ಟ್ ಲೆಟ್ಸ್ ಗೋ ಫಾರ್ ಪ್ರಿಯೋರಿಟಿ ಲಿಸ್ಟ್ 1. ಸೊ ಪ್ರಿಯೋರಿಟಿ ಲಿಸ್ಟ್ 1 ಅಂದರೆ 1 2 ಚಾಪ್ಟರ್ಸ್, ಇದರಿಂದ ನೀವು 35 to 40 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 4 to 5 ಕ್ವಶನ್ ಫ್ರಮ್ ಒಂದೊಂದು ಚಾಪ್ಟರ್ಸಿಂದ ಬರುವ ಸಾಧ್ಯತೆ ಇದೆ. ಸೊ ಯು ಶುಡ್ ಕಂಪ್ಲೀಟ್ ದಿಸ್ ಬಿಫೋರ್ April 15, ಯಾಕೆಂದರೆ ಟೈಮ್ ಇಲ್ಲ, ಮತ್ತು ನೀವು ರಿವಿಷನ್ಸ್ ಮಾಡಬೇಕು, ಟೆಸ್ಟ್ ಕೊಡಬೇಕು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ, ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ಯು ಮಸ್ಟ್ ಸಾಲ್ವ್ ಅಟ್ ಲೀಸ್ಟ್ 100 ಕ್ವಶನ್ ಫಾರ್ ದೀಸ್ ಚಾಪ್ಟರ್ಸ್. ಒಂದೊಂದು ಚಾಪ್ಟರ್ ವೈಸ್ ಟೆಸ್ಟ್ ಕೊಡಬೇಕಂದ್ರೆ 60 ಮಾರ್ಕ್ಸ್ ಚಾಪ್ಟರ್ ವೈಸ್ ಟೆಸ್ಟ್ ಕೊಡಬೇಕು. ಅಂಡ್ ಮೇಕ್ ಅ ಶಾರ್ಟ್ ನೋಟ್ಸ್ ಫಾರ್ ದಿಸ್. ಇದರ ಬಗ್ಗೆ ಸಹ ನಿಮಗೆ ಶಾರ್ಟ್ ನೋಟ್ಸ್ನ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ, ನಾನು ಮಾಡ್ತೇನೆ. ಸೊ ಲೆಟ್ಸ್ ಗೋ ಫಾರ್ ಪ್ರಿಯೋರಿಟಿ 1. ಸೊ ಇಲ್ಲಿ ನೋಡ್ಬೋದು ಚಾಪ್ಟರ್ಸ್ ನಾನು ಎಲ್ಲ ಚಾಪ್ಟರ್ಸ್ ಬರ್ತಿದ್ದೇನೆ. ಸಿಲೆಬಸ್ ಇದು 3 ಟೈಪ್ ಇದೆ. ಅಂದರೆ ನೀವು ಇದನ್ನು ರಫ್ ಮಾಡೋದ್ರಿಂದ ಇದನ್ನು ನೀವು ಹೀಗೆ ಬರಬೇಕಂತಿಲ್ಲ, ಡೈರೆಕ್ಟ್ ಒಂದು ಖಾಲಿ ಬಾಕ್ಸ್ ಇಟ್ಟು ಬಿಡಿ. ಸೊ ನಂಬರ್ ಆಫ್ ಕ್ವಶನ್ ಅಂದರೆ ನೀವು 100 ಅಲ್ಲಿ ಎಷ್ಟು ಸಾಲ್ವ್ ಮಾಡಿದ್ದೀರಿ ಅಂತ ಈ ಚಾಪ್ಟರ್ ಮಾಡುವಾಗ. ಸೊ ನೆಕ್ಸ್ಟ್ ಒಂದು ಮಾರ್ಕ್ ಪರ್ ಟೆಸ್ಟ್, ಅಂದರೆ ನೀವು ಯಾವ ಈಗ ಒಂದು ಟೆಸ್ಟ್ ಕೊಡ್ತೀರಿ, ಒಂದು 60 ಮಾರ್ಕ್ಸ್ ಇದು ಚಾಪ್ಟರ್ ವೈಸ್ ಟೆಸ್ಟ್ ಕೊಡ್ತೀರಿ, ಅದು ನಿಮ್ಗೆ ಎಷ್ಟು ಮಾರ್ಕ್ ಬಂದಿದೆ ಅಂತ ನೀವು ಇಲ್ಲಿ ಬರೀಬೇಕು. ಅದು ರಿವಿಷನ್ ಆಗಿದೆ, ರಿವಿಷನ್ ಕಂಪ್ಲೀಟ್ ಅರೌಂಡ್ ವಾಟ್ ಡೇಟ್. ಸೊ ಇದನ್ನು ನೀವು ಈ ಆರ್ಡರ್ಲಿ ಮಾಡಬೇಕಂತಿಲ್ಲ, ಲೈಕ್ ಫ್ರಮ್ ಇದು ಆಲ್ಕೋಹಾಲ್ ಹಾಗೆ ಮಾಡಬೇಕಂತಿಲ್ಲ, ನಿಮಗೆ ಬೇಕಾದಲ್ಲಿ ಆರ್ಡರ್ಲಿ ಮಾಡ್ಬೋದು. ದೀಸ್ ಆರ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಯು ಶುಡ್ ಕಂಪ್ಲೀಟ್ ದೆಮ್ ಫಸ್ಟ್. ಸೊ ನೋಡ್ಬೋದು ಪ್ರಿಯೋರಿಟಿ 1ನಲ್ಲಿ ಆಲ್ಕೋಹಾಲ್ ಇದೆ, ಆಲ್ಡಿಹೈಡ್ ಇದೆ, ಕೋಆರ್ಡಿನೇಷನ್ ಕಂಪೌಂಡ್ ಇದೆ, ಕೆಮಿಕಲ್ ಕೈನೆಟಿಕ್ಸ್ ಇದೆ, ಎಲೆಕ್ಟ್ರೋಕೆಮಿಸ್ಟ್ರಿ ಇದೆ, ಅಲ್ಟರ್ನೇಟಿಂಗ್ ಕರೆಂಟ್ ಇದೆ, ಸೊಲ್ಯೂಷನ್ ಇದೆ, ಡಿ ಬ್ಲಾಕ್ ಆ್ಯಂಡ್ ಎಫ್ ಬ್ಲಾಕ್ ಇದೆ. ಇದನ್ನು ಏನು ಮಾಡಬೇಕಂದ್ರೆ ನೀವು ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ ಫಸ್ಟ್ ಮಾಡ್ತೀರಿ. ಸೊ ಇದರಲ್ಲಿ ನಿಮ್ಮ ಡೀಟೇಲ್ ಆಗಿ ಥಿಯರಿ ಮತ್ತು ನೀವು ಒಂದು ಒಮ್ಮೆ ಲೈಕ್ ಇವಾಗ ಒಂದು 1 ಶಾಟ್ ಆರ್ ನಿಮ್ಮ ಕೋಚಿಂಗಲ್ಲಿ ನಿಮ್ಮ ಮಾಡಿದರೆ ಇದನ್ನು ನೀವು ಇಲ್ಲಿ ಟಿಕ್ ಹಾಕಬೇಕು, ಇಲ್ಲ ಡನ್ ಅಂತ ಮಾಡಬೇಕು. ನಾನು ಡಿಜಿಟಲ್ ಡನ್ ಅಂತ ಹಾಕ್ತೀನಿ, ನೀವು ಟಿಕ್ ಹಾಕಿ. ನಂಬರ್ ಕ್ವಶನ್, ಸೊ ಈಗ ನೀವು ಒಂದು 80 ಕ್ವಶನ್ ಮಾಡಿದ್ರಿ, ಅಷ್ಟೇ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ, 8 ಕ್ವಶನ್ ಮಾಡಿದ್ರಿ. ಚಾಪ್ಟರ್ ವೈಸ್ ಮಾರ್ಕಲ್ಲಿ ನಿಮಗೆ ಒಂದು 60 ಒಂದು 35 ಅಂತ ಅಂದ್ಕೊಳ್ಳೋ, 35 ಬರೀತೀರಿ. ರಿವಿಷನ್ ಮಾಡಲಿಲ್ಲ, ಅದು ನಾಟ್ ಅಂತ ಎಂತ ಬರಲಿಕ್ಕಿಲ್ಲ, ಅಲ್ಲಿ ಕಾಲಿಡ್ಬೇಕು. ರಿವಿಷನ್ ಆದ ಮೇಲೆ ಇಲ್ಲಿ ರಿವಿಷನ್ ಅನ್ನು ಡನ್ ಅಂತ ಮಾಡಿ, ಅಂದರೆ ಟಿಕ್ ಮಾಡಿ ನೀವು ಡೇಟ್ ಹಾಕ್ಬೇಕು ಯಾವಾಗ ಮಾಡಿದ್ರೆ ಅಂತ. ಸೊ ಹಾಗೆ ನಿಲ್ಲದಕ್ಕೆ ಇದು ಈಗ ನೆಕ್ಸ್ಟ್ ನೀವು ಫಾರ್ ಎಕ್ಸಾಂಪಲ್ ಕೈನೆಟಿಕ್ ಇದು ಕೆಮಿಕಲ್ ಕೈನೆಟಿಕ್ಸ್ ಮಾಡಿದ್ರಿ, ಅದನ್ನು ಡನ್ ನೋಡಬೇಕು. ನಿಮಗೆ ನಂಬರ್ ಕ್ವಶನ್ಸ್ ಅಲ್ಲಿ ಒಂದು 90 ಬಂತು, 90 ಮಾಡಿದ್ರಿ. ಇಲ್ಲಿ ಟೆಸ್ಟ್ ಅಲ್ಲಿ ಒಂದು 45 ಬಂತು. ನೀವು ಟೆಸ್ಟ್ ಹಾಗೇನೆ ಕೊಡ್ಬೇಕಂತಿಲ್ಲ, ಲೈಕ್ ನೀವು ಇಲ್ಲೆಲ್ಲ ಇದನ್ನು ಸಾಲ್ವಿಂಗ್ ಎಲ್ಲ ಮಾಡಿ ಮತ್ತೆ ಟೆಸ್ಟ್ ಕೊಡ್ಬೋದು, ಲೈಕ್ ಅದೊಂದು ಮಾಕ್ ಟೆಸ್ಟ್ ತರ ಆಗ್ತದೆ ಆಗ ನಿಮಗೆ. ಇಲ್ಲದೆ ನೀವು ಈಗ ಇಲ್ಲಿ ಆಲ್ರೆಡಿ ಇದು ಮಾಡಿದ್ರಿ ಅಂತ ಸಿಲೆಬಸ್ ಮಾಡಿದ್ರಿ, ಕ್ವಶನ್ ಸಾಲ್ವಿಂಗ್ ಮಾಡಲಿಲ್ಲ, ಬಟ್ ಕೋಆರ್ಡಿನೇಷನ್ ಇದು ಕ್ವಶನ್ ಸಾಲ್ವಿಂಗ್ ಮಾಡಿದ್ರಿ ಒಂದು 70 ಅಂತ ಹಾಗೆ ಸಹ ಮಾಡ್ಬೋದು. ಆದ್ರೆ ಫಸ್ಟ್ ಇದನ್ನು ನೀವು ಫುಲ್ ಕಂಪ್ಲೀಟ್ ಮಾಡಬೇಕು ಪ್ರಿಯೋರಿಟಿ 1 ನಲ್ಲಿ. ಸೊ ನನಗೆ ಒಂದು ಡೌಟ್ ಇದೆ, ಅದು ಪಿ ಬ್ಲಾಕ್ ಡಿಲೀಟೆಡ್ ಫ್ರಮ್ ಸಿಲೆಬಸ್ ಅಂತ, ಲೈಕ್ ನನಗೆ ಕನ್ಫರ್ಮ್ ಇಲ್ಲ. ಸೊ ನೀವು ಕಮೆಂಟ್ ಅಲ್ಲಿ ಬರಿ, ಇಫ್ ಇಟ್ ಈಸ್ ಪಿ ಬ್ಲಾಕ್ ಇದ್ರೆ ಇದನ್ನು ಇಲ್ಲಿ ಆಡ್ ಮಾಡಿ, ಇಲ್ಲದ್ರೆ ಮಾಡಬೇಡಿ. ಇಲ್ಲಿ ನೋಡಬಹುದು ದೀಸ್ ಆರ್ ದ ಹೈ ಚಾಪ್ಟರ್ಸ್, 4 to 5 ಕ್ವಶನ್ ಬರ್ತದೆ. ನೆಕ್ಸ್ಟ್ ಇರೋದು, ಯಾಕೆಂದ್ರೆ ಪ್ರಿಯೋರಿಟಿ 1 ಅನ್ನು ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ, ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಮಾಡಿ ಹೋಗ್ತಾರೆ, ಅವರಿಗೆ ಅವರ ಟೀಚರ್ಸ್ ಹೇಳಿರ್ತಾರೆ. ಆದರೆ ನಿಮ್ಮ ರ್ಯಾಂಕ್ ಅಲ್ಲಿ ಬ್ರಿಡ್ಜ್ ಆಗುದು ಪ್ರಿಯೋರಿಟಿ 2, ಯಾಕೆಂದ್ರೆ ಪ್ರಿಯೋರಿಟಿ ಲಿಸ್ಟ್ 2 ಅನ್ನು ನೀವು ಎಷ್ಟಾಗಿ ಮಾಡ್ತೀರಿ ನಿಮ್ಮ ರ್ಯಾಂಕ್ ಅಷ್ಟು ಒಳ್ಳೆ ಬರೋ ಸಾಧ್ಯತೆ ಇದೆ. ನೋಡ್ಬೋದು ಈ ಚಾಪ್ಟರ್ಸ್ ಇಂದ ಅಟ್ಲೀಸ್ಟ್ 2 to 3 ಕ್ವಶನ್ ಬರ್ತದೆ. ಕಂಪ್ಲೀಟ್ ದಿಸ್ ಬಿಫೋರ್ April 1, ಮತ್ತೆ ನಿಮಗೆ ಖಾಲಿ 24 ಡೇಸ್ ಉಳಿಯುವುದು. ಅಟ್ಲೀಸ್ಟ್ 50 ಕ್ವಶನ್ ಯಾಕಂದ್ರೆ ನೀವು ಪ್ರಿಯೋರಿಟಿ 1 ನಲ್ಲಿ 100 ಕ್ವಶನ್ ಮಾಡೋದ್ರಿಂದ ನಿಮ್ಗೆ ಅಷ್ಟು ಟೈಮ್ ಇರೋದಿಲ್ಲ. ಸೊ 50 ಕ್ವಶನ್ಸ್ ಮಾಡ್ಕೊಂಡು ಹೋಗಿ, ಇದಕ್ಕೆ ಸಹ ಚಾಪ್ಟರ್ ವೈಸ್ ಟೆಸ್ಟ್ ಕೊಡಿ, ಇದು ಶಾರ್ಟ್ ನೋಟ್ಸ್ ಮಾಡಿ. ಇದು ಸಹ ಸೇಮ್ ಹಾಗೆ ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಆಯ್ತು. ನಮ್ಮ ಇದ್ರ ಬಗ್ಗೆ ಇನ್ನೊಮ್ಮೆ ಹೇಳೋದಿಲ್ಲ. ಸೊ ಯಾವ್ದಾದ್ರು ಚಾಪ್ಟರ್ಸ್ ಇದೆ ನೋಡುವ. ಕೆಮಿಕಲ್ ಬಾಂಡಿಂಗ್ ಇದೆ, ಹೈಡ್ರೋಕಾರ್ಬನ್ಸ್ ಇದೆ, ಹಲೋ ಆಲ್ಕೇನ್ಸ್ ಅಂಡ್ ಹಲೋರಿನ್ಸ್ ಇದೆ, ಬಯೋಮಾಲಿಕ್ಯೂಲ್ಸ್ ಇದೆ, ಈಕ್ವಿಲಿಬ್ರಿಯಂ ಇದೆ, ಥರ್ಮೋಡೈನಮಿಕ್ಸ್ ಇದೆ. ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್, ಇದು ಪ್ರಿಯೋರಿಟಿ 2 ಚಾಪ್ಟರ್. ಇದರಲ್ಲಿ ನೀವು ಮಾಡಿ ಹೋಗಬೇಕು. ಇದನ್ನು ನೀವು ಕಂಪ್ಲೀಟ್ ಮಾಡಿ ಟ್ರೈ ಮಾಡಿ. ಸ್ವಲ್ಪ ಇದನ್ನು ಓದ್ಕೊಂಡು ಹೋಗಿ, ನಿಮ್ಗೆ ಆಗಲಿಲ್ಲ ಪ್ರಿಯೋರಿಟಿ 1 ತುಂಬ ಟೈಮ್ ಹೋಯ್ತು ಅಂದರೆ ಪ್ರಿಯೋರಿಟಿ 2 ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ಇದಂದ್ರೆ ಸಹ ಇದು ಬ್ರಿಡ್ಜಿಂಗ್ ಆಗ್ತದೆ. ನೀವು ನೋಡು ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ದ ಎವರೇಜ್ ಅಂಡ್ ಟಾಪ್ ಸ್ಕೋರ್. ಯಾಕಂದ್ರೆ ಇದು ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಆ ಒಂದು ಗ್ಯಾಪ್ ಏನಿದೆ ಟಾಪ್ ಬರೋದು, ಅದು ನಿಮ್ಮ ಡೌನ್ ಆಗ್ತದೆ. ಅದಾದ ಪ್ರಿಯೋರಿಟಿ 3 ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಅಥವಾ ಬೇಕಾದ್ರೆ ಮಾಡ್ಬೋದು. ಒಂದು 10 ರಿಂದ 15 ಕ್ವಶನ್ ಬರ್ಬೋದು, ಬಂದರೆ ಕನ್ಫರ್ಮ್ ಇಲ್ಲ ನನಗೆ. ಇದು ಸಹ ನೀವು ಪ್ರಿಯೋರಿಟಿ 1 ಮತ್ತು ಪ್ರಿಯೋರಿಟಿ 2 ಆದ ಮೇಲೆ ಮಾಡಲಿಕ್ಕೆ, ಅದಕ್ಕಿಂತ ಮುಂಚೆ ಮಾಡಲಿಕ್ಕಿಲ್ಲ. ಈ ಚಾಪ್ಟರ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದಕ್ಕೊಂದು 20 ಇಲ್ಲ 15 ಸಾಕು ಕ್ವಶನ್ ಸಾಲ್ವ್ ಮಾಡಿ. ಇದರಲ್ಲಿ ಯಾವುದಾದ್ರು ಚಾಪ್ಟರ್ಸ್ ಬರ್ತೀವಿ ನೋಡುವ. ಹೈಡ್ರೋಜನ್, ಎಸ್ ಬ್ಲಾಕ್, ಸ್ಟೇಟ್ಸ್ ಆಫ್ ಮ್ಯಾಟರ್ಸ್, ಕೆಮಿಸ್ಟ್ರಿ ಇನ್ ಎವ್ರಿಡೇ. ಇದರಲ್ಲಿ ಸಹ ನನಗೆ ಡೌಟ್, ಕೆಮಿಸ್ಟ್ರಿ ಇನ್ ಎವ್ರಿಡೇ ಎಲ್ಲ ಚಾಪ್ಟರ್ಸ್ ಡಿಲೀಟ್ ಆಗಿದೆ ಅಂತ ಗೊತ್ತಿಲ್ಲ. ಕರೆಕ್ಟ್ ಡಿಲೀಟ್ ಆಗಿದೆ ಕಮೆಂಟ್ ಮಾಡಿ, ಅದನ್ನು ತೆಗೆದು ಬಿಡಿ. ಇಲ್ಲದ ಯಾವುದು ಇದೆ ಲೈಕ್ ನಿಮಗೆ ಅನಿಸ್ತದೆ ಅದು ಪ್ರಿಯೋರಿಟಿ ಇಲ್ಲ, ಅದನ್ನು ಇಲ್ಲಿ ಹಾಕಿಬಿಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಪ್ರಿಯೋರಿಟಿ ಲಿಸ್ಟ್ ಫಾರ್ ಕೆಮಿಸ್ಟ್ರಿ. ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿ, ಯು ಸ್ಕೋರ್ 45+ ಇನ್ ಕೆಮಿಸ್ಟ್ರಿ ಎಕ್ಸಾಮ್. ಒಳ್ಳೆ ಬರೀರಿ.
ಮುಂದಿನ ವಿಡಿಯೋದಲ್ಲಿ ಮ್ಯಾಥ್ಸಿನ ಬಗ್ಗೆ ಡೀಟೇಲ್ ಆಗಿ ಸಿಗುವ. ಮತ್ತು ನಿಮಗೆ ಯಾವ್ದಾರ ಟಾಪಿಕ್ ಮೇಲೆ ವಿಡಿಯೋ ಬೇಕು ಕಮೆಂಟಲ್ಲಿ ತಿಳಿಸಿ, ನಾನು ಮಾಡ್ತೇನೆ ವಿಡಿಯೋ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.